ಗಪ್ಪ ಇರ್ತೇನೆ. ಆಮೇಲೆ ಭಾಳ ಜಾಸ್ತಿನ ನುಸಾಕತ್ತಾನ. ನಾ ಒಂದು 4-5 ದಿವಸ ಡೈಲಿ ಕಂಟಿನ್ಯೂ ಯೂಸ್ ಮಾಡಕತ್ತಾನ. ನನಗೆ ಹಣ್ಣು ಕಮ್ಮಿ ಆಯ್ತದೆ. ಅದರಿಂದ ಡೆಂಟೋ ಫ್ರೆಶ್ ಭಾಳ ಯೂಸ್ ಆಗ್ತದೆ. ಮತ್ತೊಂದು ಏನು ಹೇಳಿ ಇಷ್ಟಪಡ್ತೇನೆ ಅಂದರೆ ಕೃಷಿ ಬಗ್ಗೆ ಒಂದು 10 ಗುಂಟೆ ಜಮೀನಿತ್ತು. ಅದರಲ್ಲಿ ಶೇಂಗಾ ಹಾಕ್ಬೇಕಂತ ಮಾಡಿದೈತ್ರಿ. ಆಮೇಲೆ ಹಾಕಿದ್ರು. ಎಲ್ಲರೂ ಸ್ಟಾರ್ಟಿಂಗ್ ಬಿತ್ತಿದ ನಂತರ ನಾವು ಲೇಟ್ ಮಾಡಿ ಬೆಳೆ ಮಾಡಿದ್ರು. ಮಾಡಿದ ನಂತರ ಶೇಂಗಾ ಏನೈತ್ರಿ ಫುಲ್ ಅಂದ್ರೆ ಹಿಂಗೆ ಸ್ವಲ್ಪ ಸ್ಟಾರ್ಟಿಂಗ್ ಚಲೋ ಬತ್ರಿ, ಸ್ವಲ್ಪ ಸಣ್ಣ ಬೆಳೆ ಬತ್ತು. ಆಮೇಲೆ ಫರ್ದರ್ ಏನಂದ್ರೆ ಇಲ್ಲ ಮತ್ತು ಶೇಂಗಾ ಕೂದಲೆಲ್ಲ ಒಣಗಾದೈತಿ. ಆಮೇಲೆ ಎಲ್ಲ ಡ್ರಾಯಿಂಗ್ ಆಗಿದ್ದವು. ಆಮೇಲೆ ಇನ್ನೇನಂದ್ರೆ ಆಗೋದಿಲ್ಲ ಅಂತಂದು ಆಮೇಲೆ ನಾ ಏನಂದ್ರೆ ಸರ್ ಕಂಪ್ನಿ ಒಳಗೆ ಕೃಷಿ ಬಗ್ಗೆ ಆಯುರ್ವೇದಿಕ್ ಔಷಧ ಐತಿ, ಚಲೋ ಐತಲ್ಲ. ಆಮೇಲೆ ನಮ್ಮ ಅದನ್ನು ಫೋನ್ ಹಚ್ಚಿಲ್ಲ, ಹಿಂಗೆ ಆಗದೈತ್ರಿ ಶೇಂಗಾ ಅಂತ ಫೋಟೋ ಹೊಡೆದ್ಬಿಟ್ಟಿದ್ರು. ಫೋಟೋ ಹೊಡೆದ ಕೂಡಲೇ ನಮ್ಮ ಅವ್ರನ್ನ ಕಳಿಸಿದ್ರು. ನಾನೆಲ್ಲ ಆಯುರ್ವೇದಿಕ್ ಅವ್ರ ಮನೆಯಾಗೆಲ್ಲ ರೆಡಿ ಮಾಡಿ ನಮ್ಗೆ ಕೊಟ್ಟ ಕೂಡಲೇ ಅದನ್ನು ನಮ್ಮ ಫಾದರ್ ಏನು ಮಾಡಿರಿ 2 ಸಲ ಹೊಡೆದೆ. 1 ಸಲ ಹೊಡೆದ್ರೆ ಅದನ್ನು ಹೊಡೆದ ಕೂಡಲೇ ಆಮೇಲೆ ಒಂದು 4-5 ದಿವಸನಾಗ ಇಂಪ್ರೂವ್ಮೆಂಟ್ ಆಗತ್ತೈತೆ. ಆದ ನಂತರ ಒಂದು ವಾರ ಹೋದ ಕೂಡಲೇ ಅಲ್ಲಿ ನೋಡಿದ್ರಲ್ಲ ನಾವು ಜಮೀನು ಸ್ವಲ್ಪ ಎಕ್ದಮ್ ಇದು ಕಾಣ್ತಿದ್ರೆ ಫುಲ್ ಎಲ್ಲ ಜಮೀನು ಮುಗಿಸ್ಕೊಂಡು ಅಷ್ಟು ಭಾರಿ ಶೇಂಗಾ ಬತ್ತೆ. ಆ 10 ಗುಂಟೆ ಶೇಂಗಾದಾಗ 4 ಚೀಲ ಶೇಂಗಾ ತೆಗೆದಿದ್ದೀನಿ. ಕೃಷಿ ಬಗ್ಗೆ ನಾ ಹೇಳಕ್ಕೆ ಇಷ್ಟ. ತುಂಬ ಖುಷಿ ಆಗುತ್ತೆ.